ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಸ್ ವಿತ್ HK. ಇವತ್ತಿದೆ ನಮ್ಮ ಹತ್ರ ರಾಯಲ್ ಎನ್ಫೀಲ್ಡ್ ಗುರಿಲ್ಲಾ 450. ಫ್ರಂಟಲ್ಲಿ ಬಂದು ನಿಮಗೆ 43mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಮತ್ತು ರೇರಲ್ಲಿ ಬಂದು ಮೊನೋಸಾಕ್ ಸಸ್ಪೆನ್ಷನ್ ಬರುತ್ತೆ. ಇದರಲ್ಲಿ ವೀಲ್ ಬೇಸ್ ಬಂದು 1440mm ಬರುತ್ತೆ. ಸೊ ಫ್ರಂಟ್ ಬ್ರೇಕ್ಸ್ ನಿಮಗೆ 2 ಪಿಸ್ಟನ್ ಕ್ಯಾಲಿಪರ್ಸ್ 310mm ವೆಂಟಿಲೇಟೆಡ್ ಡಿಸ್ಕ್ ಬರುತ್ತೆ, ಮತ್ತು ರೇರಲ್ಲಿ ನಿಮಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ಸ್ 270mm ವೆಂಟಿಲೇಟೆಡ್ ಡಿಸ್ಕ್ ಬರುತ್ತೆ. ಸೊ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 169mm ಬರುತ್ತೆ, ಮತ್ತು ಸೀಟ್ ಹೈಟ್ ಬಂದು 780mm ಬರುತ್ತೆ. ಸೊ ಸಿಟಿ ಯೂಸ್ಗಂತೂ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಇದನ್ನ ಪರ್ಫಾರ್ಮೆನ್ಸು, ಕಂಫರ್ಟು. ಸೊ ಇದು ಬಂದು ನಿಮಗೆ 452cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. 40 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 8000 RPM, ಮತ್ತು 40 Nm ಆಫ್ ಟಾರ್ಕ್ ಇದೆ. ಇದ್ರ ಕರ್ವ್ ವೆಯ್ಟ್ ಬಂದ್ಬಿಟ್ಟು ನಿಮಗೆ 185 kgs ಬರುತ್ತೆ, ಮತ್ತು ಇದು ಬಂದು 11 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದಕ್ಕೆ ಇನ್ನೂ ಜಾಸ್ತಿ ಕೊಡಬೇಕಿತ್ತು, ಬಟ್ 11 ಲೀಟರ್ಸ್ ಎಲ್ಲ ಸಾಲಲ್ಲ ಲಾಂಗ್ ರೈಡ್ಸ್ ಎಲ್ಲ ಹೋಗಬೇಕು ಅಂದರೆ. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಕಂಫರ್ಟ್ ಐತೆ ಗಾಡಿ ಮಾತ್ರ. ಮಿಕ್ಕಿದೆಲ್ಲ ರೈಡ್ ಮಾತಾಡೋಣ ಬನ್ನಿ. ಇವಾಗ ತೋರಿಸ್ತೀನಿ ಬನ್ನಿ ನಿಜವಾದ ಮಜಾ ಈ ಗಾಡಿದು. ಒಳ್ಳೆ ಮಜಾ ಕೊಡೋದು ಗುರು ಗಾಡಿ ಇದು, ಮಸ್ತಾಗಿದೆ. ಹಿಂಗೆ ಆರಾಮಾಗಿ ಹಿಂಗೆ ನಿಂತ್ಕೊಂಡು ಓಡಿಸ್ಬೋದು. ಎಷ್ಟು ಕಂಫರ್ಟ್ ಇದೆ ಗೊತ್ತಾ ನಿಂತ್ಕೊಂಡು ಓಡ್ಸೋಕ್ಕೆ. ಈ ಥರ ಏನು ಫೀಲೇ ಆಗಲ್ಲ. ನೋಡಿ ಈ ಥರ ಜಾಗದಲ್ಲಿ ಈ ಥರ ನಿಂತ್ಕೊಂಡು ಓಡಿಸಿದ್ರೆ ಏನೂ ಫೀಲ್ ಆಗಲ್ಲ. ಪವರ್ ಮಾತ್ರ ಭಾರಿ ಆಗಿದೆ ಗಾಡಿದು. ರಾಯಲ್ ಎನ್ಫೀಲ್ಡ್ ಅವ್ರು ಈ ಥರ ಎಲ್ಲ ಗಾಡಿ ಬಿಡ್ತಾವ್ರಲ್ಲ, ನಿಜ ಕ್ರೇಜಿ. ಈ ಥರ ಎಲ್ಲ ಗಾಡಿ ಬಿಟ್ಟರೆ ರಾಯಲ್ ಎನ್ಫೀಲ್ಡ್ ಕಂಪನಿ ಎಲ್ಲೋ ಹೋಗುತ್ತೆ. ಟಾರ್ಕು ನನ್ನ ಮಗನ ಸಕ್ಕತ್ತಾಗೈತೆ ಇನಿಷಿಯಲಲ್ಲಿ ಎಳೆಯೋಕ್ಕೆ. ಇವನು ಯಾರು ಯಪ್ಪ ಹೆಂಗ್ ಬಂದ ಗೊತ್ತಾ ಲೆಫ್ಟಿಗೆ. ಪವರ್ ಮಾತ್ರ ನಿಜ ಸಕ್ಕತ್ತಾಗಿದೆ ಮಾತ್ರ. ಪವರು ಒಳ್ಳೆ ಮಜಾ ಕೊಡುತ್ತೆ ಗಾಡಿ ಇದಂತೂ. ಎಷ್ಟು ಕಂಫರ್ಟ್ ಇದೆ ಗೊತ್ತಾ, ಹೆವಿ ಕಂಫರ್ಟು ಗಾಡಿ ಇದು. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಇದಕ್ಕೂ ಹಿಮಾಲಯನ್ಗೂ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೇಮ್ ಇಂಜಿನು, ಸೇಮ್ ಪವರು, ಸೇಮ್ ಟಾರ್ಕು. ಅದು ಟೋಟಲಿ ಡಿಫ್ರೆಂಟು, ಇದು ಟೋಟಲಿ ಡಿಫ್ರೆಂಟು. ಅದು ಬಂದು ಒಂಥರ ಆಫ್ ರೋಡಿಂಗ್ ಸೆಟಪ್ ಥರ ಅದು ಹಿಮಾಲಯನು. ಇದು ಬಂದು ನಿಮಗೆ ಒಂಥರ ರೋಡ್ಸ್ಟರ್. ಇದು ಸಿಟಿ ಯೂಸ್ ಆಗಲಿ ಅಂದರೆ ಎಲ್ಲ ಥರ ಯೂಸ್ ಮಾಡ್ಬೋದು ಈ ಗಾಡಿನ ನೀವು. ಬಟ್ ಸಿಟಿ ಯೂಸಿಗೆ ಮಾತ್ರ ಬೇರೆ ಲೆವೆಲ್ ಗಾಡಿ ಇದು, ನಿಜ ಹೇಳ್ತೀನಿ. ಸಕ್ಕತ್ತಾಗಿದೆ ಗಾಡಿ ಇದು. ಹಾಯ್ ಬಾಯ್ಸ್, ಏನಂದರೆ ನನ್ನ ಮಗಂದು ವಿಂಡ್ ಬ್ಲಾಸ್ಟ್ ಹೆವಿ. ಅಂದರೆ ವೈಸರ್ ಬರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಥರ ನೇಕೆಡ್ಗೆಲ್ಲ ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ. ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ. ಆಫ್ಟರ್ ಮಾರ್ಕೆಟ್ ವೈಸರ್ ಹಾಕ್ಸ್ಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ ಅದೆಲ್ಲ.
ಆ್ಯಂಡ್ ಸೀಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಇದೆ ಸೀಟ್ಸು. ಎಷ್ಟು ಕಂಫರ್ಟ್ ಇದೆ ಅಂದರೆ ಕುಷನ್ ನಿಮಗೆ ಸೀಟ್ಸ್ದು, ನಿಮಗೆ ಇದು ಏನೊಂದು ಬ್ಯಾಕ್ ಪೈನ್ ಫೀಲ್ ಆಗಲ್ಲ, ಒಂದು ಸ್ಪೈನಲ್ ಪೈನ್ ಫೀಲ್ ಆಗಲ್ಲ, ಏನೂ ಫೀಲ್ ಆಗಲ್ಲ. ನೆಮ್ಮದಿಯಾಗಿ ಆರಾಮಾಗಿ ಲಾಂಗ್ ರೈಡ್ಸಿಗೆಲ್ಲ ಕ್ರೂಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದು ಆರಾಮಾಗೈತೆ ಗಾಡಿ. ಇದು ಪವರು ಟಾರ್ಕ್ ಎಲ್ಲ ಮಸ್ತಾಗಿದೆ. ನಂಗೆ ನಿಜ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಒಂದು ಗಾಡಿ ಇಷ್ಟ ಆಗಿರೋದಂದ್ರೆ ಇದೇನೆ. ಯಾಕಂದರೆ ಈ ಥರ ಗಾಡಿನೇ ನಾನು ಓಡಿಸಿಲ್ಲ ನಾನು ಇದುವರೆಗೂ. ಕಂಫರ್ಟು ಪವರು ಮಸ್ತಾಗಿದೆ ಗಾಡಿ. ಇದು ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬಿಡ್ಬೋದು ಈ ಗಾಡಿಯಲ್ಲಿ. ಸೊ ಇದ್ರದ್ದು ಮೈಲೇಜ್ ಎಲ್ಲ ನೀವು ಸಿಟಿಯಲ್ಲಿ ಒಂದು 24 ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಹೈವೇಸಲ್ಲೆಲ್ಲ ಒಂದು 28-29 ಆಸ್ಪಾಸ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಕ್ಚುಲಿ 11 ಲೀಟರ್ಸ್ ಫ್ಯೂಲ್ ಟ್ಯಾಂಕರು ತುಂಬ ಕಮ್ಮಿ ಆಗೋಯ್ತು. ಲಾಂಗ್ ರೈಡ್ಸ್ ಎಲ್ಲ ಹೋಗ್ಬೇಕಂದ್ರೆ ಅವಾಗ ನಿಲ್ಸ್ಬಿಟ್ಟು ಫ್ಯೂಲ್ ಹಾಕ್ಸ್ತಾನೆ ಇರಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು ಫ್ಯೂಲ್ ಟ್ಯಾಂಕ್ ಇವರು ಕೆಪಾಸಿಟಿ ಎಲ್ಲ. ಆಟ ಆಡ್ಕೊಂಡು ಹೋಗ್ಬೋದು ಕೊಡು ಇದರಲ್ಲಿ. ಅಪ್ಪ ಇದೊಂದು ಸ್ಟ್ರೆಚ್ ಹೊಡಿಯೋಣ ಅಂದರೆ ಈ ಥರ ಅಡ್ಡ ಬಂದು ಸಾಯ್ತಾವೆ ಎಲ್ಲರೂ. ಒಂದು ಸ್ಟ್ರೆಚ್ ಹೊಡಿಯೋಕ್ಕಾಗಲ್ಲ ಇಲ್ಲಿ. ನೋಡಿ ಒಂದು ಸ್ಟ್ರೆಚ್ ಹೊಡಿಯಕ್ಕೆ ಬರೋಣ, ಅಡ್ಡ ಬಂದು ಸಾಯ್ತಾರೆ ಎಲ್ಲರೂ. ಇವ್ರಿಗೆಲ್ಲ ಏನು ಮಾಡಕ್ಕೆ ಬರ್ ಕಲ್ಸೋದು, ಮನೇಲಿ ಬಿದ್ದಿರೋ ಬದಲು ಸುಮ್ಮನೆ ಬರ್ತಾರಪ್ಪ ಹೈವೇಗಳಿಗೆ. ಕಾರ್ನರ್ಸಲ್ಲಿ ಲೀನ್ ಮಾಡುವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಡ್ತಿದೆ ಟೈರ್ಸು. ಸಿ ಟೈರ್ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಆವಾಗಲೇ ಅದನ್ನು ತೋರ್ಸಕ್ಕೆ ಮರ್ತೋದೆ, ಅದಕ್ಕೆ ಈಗ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಗೋಪ್ರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಸೊ ಹಂಗೆ ಹೇಳ್ತಾ ಇದ್ದೀನಿ. ಟೈರ್ಸ್ ಎಲ್ಲ ಭಾರಿ ಆಗೈತೆ, ಆಮೇಲೆ ತೋರಿಸ್ತೀನಿ ರೀ ಒಂದ್ಸಲ. ಇನ್ನೊಂದೇನಂದ್ರೆ ವಾಮಲ್ಲೇ ಆಗಲ್ಲ ಗಾಡಿ. ಇದು ಸಿಕ್ಕಾಪಟ್ಟೆ ಕಮ್ಮಿ ಬಬ್ಲಿಂಗು. ವೈಬ್ರೇಷನ್ಸು ಲೈಟ್ ಆಗಿದೆ ಅಷ್ಟೇ, ತುಂಬ ಏನಿಲ್ಲ, ಲೈಟ್ ಆಗಿದೆ ಅಷ್ಟೇ, ತುಂಬ ಇಲ್ಲ ವೈಬ್ರೇಷನ್ಸು. ಅದೇ ಒಂದು 100-120 ಮೇಲೆ ಹೋದ್ರೆ ಲೈಟ್ ಆಗಿದೆ ಅಷ್ಟೇ ವೈಬ್ರೇಷನ್ಸ್ ಇದರಲ್ಲಿ. ಸೊ ಇದು ನಾನು ಟ್ರಯಂಫ್ 400 ಸ್ಕ್ರಾಮ್ಲರ್ ಓಡಿಸಿದ್ದೀನಿ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಇದು ಸ್ಕ್ರಾಮ್ಲರ್ ಅಲ್ಲಪ್ಪ, ರೋಡ್ ಸ್ಟಾರ್ ಗಾಡಿ. ಇದು ಸ್ಕ್ರಾಮ್ಲರೇ ಬೇರೆ, ರೋಡ್ ಸ್ಟಾರೇ ಬೇರೆ. ನಾನು ಸುಮ್ಮನೆ ಹೇಳ್ತಾ ಇರೋದು ಕಂಪ್ಯಾರಿಸನ್ನು. ಸ್ಕ್ರಾಮ್ಲರು ಓಡಿಸಿದ್ದೀನಿ ನಾನು, ಬಟ್ ಇದಕ್ಕಿಂತ ನನಗೆ ಸ್ಕ್ರಾಮ್ಲರ್ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಇದು ಬ್ರೇಕಿಂಗ್ಸ್ ಅಂತೂ ಸಕ್ಕತ್ತಾಗಿದೆ. ಬ್ರೇಕಿಂಗ್ಸ್ ಮಾತ್ರ ರೇರ್ ಬ್ರೇಕ್ಸ್ ಓಕೆ ಪರವಾಗಿಲ್ಲ, ಅದೇ ಚೆನ್ನಾಗೈತೆ. ಸೊ ಈ ಗಾಡಿಗೆ ಓಕೆನೆ ರೇರ್ ಬ್ರೇಕ್ಸ್ ಎಲ್ಲ. ಫ್ರಂಟ್ ಬ್ರೇಕ್ಸು ಮಸ್ತಾಗಿದೆ. ನಾವು ಎಲ್ಲ ಬೀಳ್ಸ್ಕೊಂಡು ಅಪ್ಪ ಎಲ್ಲ ಬೀಳ್ಸ್ಕೊಂಡು ಹೋಯ್ತವನಲ್ಲ. ಈ ಗಾಡಿ ತಗೊಂಡ್ರೆ ಮಾತ್ರ ನೀವು ಒಳ್ಳೆ ಮಜಾ ಕೊಡುತ್ತೆ ಮಾತ್ರ ಗಾಡಿ, ಗ್ಯಾರಂಟಿ. ಅದು ಒಳ್ಳೆ ಮಜಾ ಇದೆ ಓಡ್ಸೋಕ್ಕೆ ಗಾಡಿನ. ಹಿಂಗೆ ಆಟ ಆಡ್ಕೊಂಡು ಹೋಗ್ಬೋದು ಈ ಗಾಡಿಯಲ್ಲಿ. ಏನಂದ್ರೆ ವಿಂಡ್ ಬ್ಲಾಸ್ಟ್ ಒಂದು ಇರಲಿಲ್ಲ ಅಂದರೆ ಸಕಾಲಾಗಿರೋದು ಗಾಡಿ ಮಾತ್ರ ಇದು. ಅಂದರೆ ಏನು ಹಾಕ್ಸ್ಬೋದು, ಆಟೋ ಮಾರ್ಕೆಟ್ ವೈಸರ್ ಹಾಕ್ಸ್ಬೋದು. ವಿಂಡ್ ಬ್ಲಾಸ್ಟ್ ಹೊಡೆದಿರಲಿಲ್ಲ ಅಂದರೆ ಭಾರಿ ಗಾಡಿ ಇದೊಂದು. ಯಾರಾದ್ರೂ ಹಿಂದೆ ಬರ್ತಾವ್ರ, ಸ್ವಲ್ಪ ಬ್ರೇಕಿಂಗ್ ಟೆಸ್ಟ್ ಮಾಡೋಣ ಅಂತ.
ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ಬ್ಲರ್ ಆಗುತ್ತೆ ಮಿರರ್ಸು. ಸೊ ಅದಕ್ಕೆ ವೈಬ್ರೇಷನ್ಸ್ ಅಷ್ಟೊಂದು ಫೀಲ್ ಆಗಲ್ಲ, ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಯಾರೋ ಬರ್ತಾವ್ರ ಹಿಂದೆ? ಯಾರಿಲ್ಲ. ರೇರ್ ಬ್ರೇಕ್ಸ್ ಚೆನ್ನಾಗಿದೆ. ನಿಜ ಭಾರಿ ಆಗಿದೆ, ನಿಜ ಭಾರಿ ಆಗಿದೆ ಬ್ರೇಕ್ಸ್. ಓಹೋ, ಸೀರಿಯಸ್ ಆಗಿ ಭಾರಿ ಆಗಿದೆ ಬ್ರೇಕ್ ಇದು. ಈ TFT ಡಿಸ್ಪ್ಲೇಯಲ್ಲಿ ನಿಮಗೆ ನ್ಯಾವಿಗೇಷನ್ ಫೀಚರ್ ಇದೆ, ಮತ್ತು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು. ಅದೇ ಮ್ಯಾಪ್ ಕೀಪ್ ಹಾಕೊಂಡು ಹೋಗ್ಬೋದು ಇದರಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ, ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಹಿಮಾಲಯನು ಮತ್ತು ಇದರಲ್ಲಿ ಏನು ಗುರು ಸೇಮ್ ಇಂಜಿನು ಸೇಮ್ ಪವರು, ಏನು ಡಿಫ್ರೆನ್ಸು ಅದು ಇದು ಅಂತ. ಹಿಮಾಲಯನ್ ಒಂದ್ಸತಿ ಓಡಿಸಿ ನೋಡ್ಬಿಟ್ಟು ಇದನ್ನು ಒಂದ್ಸತಿ ಓಡಿಸಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು. ಹಿಮಾಲಯನ್ಗಿಂತ ಇದರಲ್ಲಿ ಇನಿಷಿಯಲ್ ಜಾಸ್ತಿ ಇದೆ, ಅದು ನಿಮ್ಗೆ ಇದು ಓಡಿಸಿದ್ರೇ ಗೊತ್ತಾಗೋದು. ಆ್ಯಂಡ್ ಇನ್ನೊಂದು ಏನಂದರೆ, ಏನೋ ಹೇಳೋಕ್ಕೆ ಬಂದಲ್ಲ, ಮರ್ತೋಗ್ಬಿಟ್ಟೆ. ಏನೋ ಹೇಳೋಕ್ಕೆ ಬಂದೆ ಮರ್ತೋಗ್ಬಿಟ್ಟೆ ನಾನು. ಬಿಡು ಹೋಗ್ಲಿ, ನೆನಪಾದಾಗ ಹೇಳೋಣ. ಆರಾಮಾಗಿ ಹಿಂಗೆ ಆರಾಮಾಗಿ ನಿಂತ್ಕೊಂಡು ಆ ಕಡೆ ಈ ಕಡೆ ವ್ಯೂ ನೋಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಒಳ್ಳೆ ಈ ಹಾವರ್ ಬೋರ್ಡ್, ಇದು ಏನಂತಾರೆ ಅದನ್ನ, ಹಾವರ್ ಬೋರ್ಡಾ? ಹಾವರ್ ಬೋರ್ಡ್ ಬರುತ್ತಲ್ಲ, ಒಳ್ಳೆ ಆ ಥರ ಫೀಲ್ ಕೊಡ್ತಾಯಿತ್ತು ನನಗಿದು. ಇಲ್ಲ ನಮ್ಮ RR310 ಹೆಂಗೈತೆ, ಎಷ್ಟು ಮೇಲಿದ್ದೀನಿ ನಾನು. ಮೇಲಿಂದ ಒಳ್ಳೆ ಇದು ಬರ್ತೈತೆ ಫುಟೇಜು ನನ್ನ RR310 ಅಲ್ಲ. ಅವರು ಬರ್ಲಿ ರೀ, ಪೆಟ್ರೋಲ್ ಹಾಕ್ಸ್ಕೊಂತವ್ರಲ್ಲಿ. ಇಲ್ಲ ಅಲ್ಲೇ ಅವರಲ್ಲ. ರೇರಲ್ಲಿ ಬಂದು ನಿಮಗೆ 160 ಸೆಕ್ಷನ್ ಟೈರ್ಸ್ ಬರುತ್ತೆ. ಇದು ನೋಡ್ಗುರು ಹೆಂಗೈತೆ ಟಯರು, ಭಾರಿ ಆಗೈತೆ ಟಯರ್ ಮಾತ್ರ. ಇದು ಒಳ್ಳೆ ಮಸ್ತಾಗೈತೆ, ಗ್ರಿಪ್ಪು ಗಿಪ್ಪೆಲ್ಲ. 120 160 ಕ್ರೇಜಿ. ನೋಡಿ ಇನ್ಸ್ಟಾದ ಇಷ್ಟ ಹಾಕವ್ರೆ, ಅವ್ರಿಗೆ ವಿಡಿಯೋ ಬೇಕಿತ್ತಂತೆ. ಸೊ ಈ ಗಾಡಿದು ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2.36 lakhs ಸ್ಟಾರ್ಟ್ ಆಗುತ್ತೆ. ಸೊ ಬೆಂಗಳೂರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ಆನ್ ರೋಡು ಒಂದು 3.20 ಬೀಳುತ್ತೆ. ಅದೇ ನಿಮ್ಮದು ಲೋನ್ಗೇನು EMI ಇವೆಲ್ಲ ಮಾಡಿಸ್ಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 4 lakhs ಗಂಟ ಬೀಳುತ್ತೆ ಗಾಡಿ ಇದು. ಬಟ್ ನಿಜ ಮಸ್ತಾಗಿದೆ ಗಾಡಿ ಮಾತ್ರ. ಒಳ್ಳೆ ಕಂಫರ್ಟು, ಪರ್ಫಾರ್ಮೆನ್ಸ್ ಅಂದರೆ ಈ ಗಾಡಿ ರೆಕಮೆಂಡ್ ಮಾಡ್ತೀನಿ ನಾನು. ನಿಜ ಭಾರಿ ಆಗಿದೆ. ಒಂದ್ಸತಿ ನಾನು ಇದು ಓಡಿಸಿ ಟ್ರೈ ಮಾಡಬೇಕು. ಇವಾಗ ರೀಸೆಂಟಾಗಿ ಒಂದು ಲಾಂಚ್ ಹೋಗಿದ್ದೆ ನಾನು, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮಾರ್ತಳ್ಳಿ ಹತ್ರ. ಬೇರ್ 650 ಲಾಂಚ್ ಮಾಡಿದ್ದಾರೆ, ಹೊಸ ಗಾಡಿ, ಸ್ಕ್ರ್ಯಾಮ್ಲರ್ ಅದು. ಬೇರ್ 650 ಸ್ಕ್ರ್ಯಾಮ್ಲರ್ ಅದು. ಒಳ್ಳೆ ಹೈಟ್ ಐತೆ ಗಾಡಿ ಮಾತ್ರ. ಅದು ವೆಯ್ಟು ಐತೆ ಸ್ವಲ್ಪ. ಅದೊಂದು ಸತಿ ಟ್ರೈ ಮಾಡ್ಬೇಕು ನಾನು ಓಡಿಸ್ಬಿಟ್ಟು. ಪರವಾಗಿಲ್ಲ ಗುರು, ರಾಯಲ್ ಎನ್ಫೀಲ್ಡ್ ಒಳ್ಳೊಳ್ಳೆ ಗಾಡಿಗಳು ಬಿಡ್ತಾವನು ಈ ಸತಿ. ಸೊ ಯಾರಾದರೂ ತೊಗೊಳ್ಳೋ ಪ್ಲ್ಯಾನ್ ಆಗ್ತಿದ್ರೆ ಗಿರಿಲ್ಲಾ 450 ನಿಜ ಕಣ್ಣು ಮುಚ್ಕೊಂಡು ತೊಗೊಬೋದು ಈ ಗಾಡಿನ. ಮಸ್ತಾಗಿದೆ ಮಾತ್ರ ಗಾಡಿ ಇದು. ಆ್ಯಂಡ್ 3.20 lakhsಗೆ ಆನ್ ರೋಡು ಆರಾಮಾಗಿ ತೊಗೊಬೋದು ಈ ಗಾಡಿನ. ಸೊ ಬಾಯ್ಸ್, ಅಷ್ಟೇ ಈ ಬ್ಲಾಗ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬ್ಲಾಗ್ಸ್ ಬರ್ತಾನೇ ಇರುತ್ತೆ, ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಾನೆ ಇರ್ತೀನಿ.
ಸೊ ನಿಮಗೆ ರಿವ್ಯೂಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ಹೇಳಿ ಕಮೆಂಟ್ಸಲ್ಲಿ. ಸೊ ಇನ್ನೂ ಏನಾದರೂ ಚೇಂಜಸ್ ಮಾಡಬೇಕಂದ್ರೂ ಹೇಳಿ, ಮಾಡ್ತೀನಿ. ಸೊ ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋಗ್ಬೇಕಂದ್ರೂ ಹೇಳಿ, ಮಾಡ್ತೀನಿ. ಇನ್ನೂ ಏನು ಡೆಪ್ತ್ ಹೋಗೋದು, ಅಷ್ಟೇ ಡೆಪ್ತು ಇರೋದು. ಏನು ಇರೋ ಬರೋ ಪಾಯಿಂಟ್ಸ್ ಎಲ್ಲ ಹೇಳಿರ್ತೀನಿ, ಇನ್ನೂ ಏನು ಡೆಪ್ತಾಗಿ ಹೋಗಲಿ. ಆದರೂ ಏನೋ ಒಂದು ಟ್ರೈ ಮಾಡ್ತೀನಿ ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋಗೋಕ್ಕೆ ಬೈಕ್ ಬಗ್ಗೆ ಎಲ್ಲ. ಸೊ ಅಷ್ಟೇ ಈ ಬ್ಲಾಗ್ಗೆ. See you all in the next video. Tata, bye bye.